ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶ್ರೀಶೈಲದ ಒಂದು ವಿಶೇಷ ವ್ಲಾಗ್ ಮಾಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಶ್ರೀಶೈಲ ಟೆಂಪಲ್ಗೆ ಮೊಬೈಲ್ ಎಲ್ಲ ಅಲೋ ಇಲ್ಲ, ದರ್ಶನಕ್ಕೆ ಹೋಗೋದಕ್ಕೂ ಮೊಬೈಲ್ ಅಲೋ ಇಲ್ಲ. ಹಾಗಾಗಿ ನಾನು ಟೆಂಪಲ್ ಡೀಟೇಲ್ಸ್ನ ಕವರ್ ಮಾಡೋಕ್ಕಾಗಿಲ್ಲ, ಬಟ್ ಅದನ್ನು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪಾತಾಳ ಗಂಗೆ ರೋಪ್ ವೇ ಡೀಟೇಲ್ಸ್ನ ಕವರ್ ಮಾಡ್ತೀನಿ. ಹಾಗೆ ಶ್ರೀಶೈಲಮಲ್ಲಿ ಯಾವ್ಯಾವ ಪ್ಲೇಸಸ್ನ ಕವರ್ ಮಾಡ್ಬೋದು ಅದರ ಡೀಟೇಲ್ಸ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಇವಾಗ ರೋಪ್ ವೇ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಶ್ರೀಶೈಲ ಟೆಂಪಲ್ ಪಕ್ಕದಲ್ಲೇ ಪಾತಾಳ ಗಂಗೆ ಇದೆ. ಅರೌಂಡ್ 1 to 1.1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಆರಾಮಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು, ನಿಮ್ಮದೇ ಓನ್ ವೆಹಿಕಲಲ್ಲೂ ಹೋಗ್ಬೋದು. ಆಟೋ ಫೆಸಿಲಿಟಿ ಕೂಡ ಇರುತ್ತೆ, ಅದರಲ್ಲೂ ಪಿಕಪ್ಪು ಡ್ರಾಪ್ ಫೆಸಿಲಿಟಿ ಇರೋದ್ರಿಂದ ನೀವು ಅದರಲ್ಲೂ ಹೋಗ್ಬೋದು. ಇಲ್ಲಿ ನಿಮಗೆ ರೋಪ್ ಚಾರ್ಜಸ್ ಏನಂದರೆ ದೊಡ್ಡವ್ರಿಗೆ 100 rupees ಪರ್ಸನ್ ಇರುತ್ತೆ, ಚಿಕ್ಕವರಿಗೆ 70 rupees. ನೀವೇನಾದ್ರು ಬೋಟಿಂಗ್ ಹೋಗಬೇಕು ಅಂದರೆ ಇಲ್ಲಿ ಅಕ್ಕಮಹಾದೇವಿ ಕೇವ್ಸ್ ಕೂಡ ಇದೆ, ಅದಕ್ಕೂ ಕೂಡ ನೀವು ಇಲ್ಲೇ ಟಿಕೆಟ್ ತೊಗೋಬೇಕು. ಅದು ಅರೌಂಡ್ 6 hours ಆಗುತ್ತೆ ಅಂದರು. ಹಾಗಾಗಿ ನಾವು ಪ್ರಿಫರ್ ಮಾಡಲಿಲ್ಲ. ಬೋಟಿಂಗ್ ಕೂಡ ನೀರು ಜಾಸ್ತಿ ಇಲ್ಲ ಅಂತ ನಾವು ಪ್ರಿಫರ್ ಮಾಡಲಿಲ್ಲ. ರೋಪ್ ವೇ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೋಗ್ಬಿಟ್ಟು ಬಂದ್ವಿ. ಎಕ್ಸ್ಪೀರಿಯನ್ಸ್ ವಾಸ್ ತುಂಬ ಚೆನ್ನಾಗಿತ್ತು. ವಿತಿನ್ 5 minutesಲ್ಲೇ ಮುಗ್ದೋಗುತ್ತೆ, ಬಟ್ ಇಟ್ಸ್ ಚೆನ್ನಾಗಿತ್ತು. ಇನ್ನು ನೀರೆಲ್ಲ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನನ್ನ ಸಜೆಷನ್ ಏನಂದರೆ, ನೀವೇನಾದರೂ ರೋಪ್ ವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ದಯವಿಟ್ಟು ಬೇಗ ಹೋಗಿ. ಇದು ಅರ್ಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಬೇಗ ಹೋದಷ್ಟು ಕ್ರೌಡ್ ಕಡಿಮೆ ಇರುತ್ತೆ, ಆರಾಮಾಗಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ಬೋದು. ಕ್ರೌಡ್ ಜಾಸ್ತಿ ಆದಷ್ಟು ತುಂಬ ವೆಯ್ಟ್ ಮಾಡಬೇಕಾಗತ್ತೆ ಹೋಗೋದಕ್ಕೂ ಬರೋದಕ್ಕೂ. ಸೊ ಬೇಗ ಹೋದರೆ ಬೇಗ ವಿಸಿಟ್ ಮಾಡಿಕೊಂಡು ಬೇಗ ವಾಪಸ್ ಬರ್ಬೋದು. ಹಾಗೆ ಟೈಮ್ ಕೂಡ ಯುಟಿಲೈಸ್ ಆಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಸೊ ನಿಮ್ಮ ವೆಹಿಕಲ್ನ ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ಬಂದು ವಿಸಿಟ್ ಮಾಡಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಓನ್ ವೆಹಿಕಲಲ್ಲೇ ವಾಪಸ್ ಹೋಗ್ಬೋದು. ಇಲ್ಲಿ ತುಂಬ ಜನ ಸ್ನಾನ ಕೂಡ ಮಾಡ್ತಾರೆ, ಪವಿತ್ರವಾದ ನದಿ ಅಂತ. ಬಟ್ ನನ್ನ ಸಜೆಷನ್ ಏನಂದರೆ, ದಯವಿಟ್ಟು ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಯಾವುದೇ ರೀತಿ ನೀರು ಹರಿತಾ ಇರೋದಿಲ್ಲ, ಡ್ಯಾಮ್ ನೀರು, ಬ್ಯಾಕ್ ವಾಟರ್ ಅದು. ಹಾಗಾಗಿ ನೀವು ಅಲ್ಲಿ ಸ್ನಾನ ಮಾಡಿದರೆ ತುಂಬ ಗಲೀಜಿದೆ. ಕ್ಲೀನ್ ಮಾಡ್ತಾನೆ ಇರ್ತಾರೆ, ಬಟ್ ಎಲ್ಲ ರೀತಿ ದೀಪ ಹಚ್ಚಿ ಮಾಡೋದ್ರಿಂದ ತುಂಬಾ ಗಲೀಜಾಗಿರುತ್ತೆ. ಸೊ ಸ್ನಾನ ಮಾಡಬೇಡಿ. ಸೊ ನಾವಿವಾಗ ಒನ್ ಸೈಡ್ ರೋಪ್ ವೇಯಿಂದ ಬಂದುಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ರೋಪ್ ವೇಲ್ ಬರೋದ್ರಿಂದ ಏನು ಬೆನಿಫಿಟ್ ಅಂದರೆ, ನೀವು ಮತ್ತೆ ಸಪ್ರೇಟಾಗಿ ಡ್ಯಾಮ್ ನೋಡೋದಕ್ಕೆ ಹೋಗೋ ಹಾಗಿಲ್ಲ. ಡ್ಯಾಮ್ ನೋಡ್ಬೋದು, ಬೋಟಿಂಗ್ ಇದೆ, ಎಲ್ಲ ಫೆಸಿಲಿಟಿ ಇದೆ, ರೀಸನಬಲ್ ಚಾರ್ಜಸ್ ಇದೆ. ರೋಪ್ ವೇಗೆ 100 rupees ಇದೆ. ಬೋಟಿಂಗಿಗೂ ನೀವು ಟಿಕೆಟ್ ತೊಗೊಳ್ಳೋದಿದ್ರೆ ಸ್ಟಾರ್ಟಿಂಗಲ್ಲೇ ತೊಗೋಬೇಕು. ಇಲ್ಲಿ ಬ್ರೇಕ್ಫಾಸ್ಟು, ಚಾಟ್ಸು ಎಲ್ಲ ಅವೈಲಬಲ್ ಇರುತ್ತೆ. ಫೆಸಿಲಿಟಿ ಚೆನ್ನಾಗಿದೆ, ಬಟ್ ಏನಂದರೆ ಎಲ್ಲ ಕಡೆ ಸ್ವಲ್ಪ ನೋಣ, ಅದೊಂದು ಸ್ವಲ್ಪ ಹಿಂಸೆ ಆಗುತ್ತೆ. ಬಿಟ್ಟರೆ ಎವ್ರಿಥಿಂಗ್ ವಾಸ್ ಸೋ ಗುಡ್, ವೆಲ್ ಮೇಂಟೈನ್ಡ್. ನಿಮಗೇನಾದ್ರು ದೀಪ ಹಚ್ಚಬೇಕು ದೇವರಲ್ಲಿ ಬೇಡ್ಕೊಂಡು ನದಿಲಿ ಅಂತಂದರೆ, ಅದಕ್ಕೆ ಈ ಥರ ಎಲ್ಲ ರೀತಿಯ ದೀಪದ ವ್ಯವಸ್ಥೆಗಳು ರೆಡಿ ಮಾಡಿ ಇಟ್ಟಿರ್ತಾರೆ. ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಅದನ್ನು ನೀವು ಹೋಗ್ತಾ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಚ್ಚಿ ಆರತಿ ಬೆಳಗಿ ಬೇಡ್ಕೊಂಡು ಬಿಟ್ಬಿಟ್ಟು ಕೂಡ ಬರ್ಬೋದು. ಅಲ್ಲಿ ಕ್ಲೀನ್ ಕೂಡ ಮಾಡ್ತಾನೆ ಇರ್ತಾರೆ ನೀವು ಹಚ್ಚಿದಂಗೆ. ಸೇಫ್ಟಿ ಮೆಷರ್ಮೆಂಟ್ ಎಲ್ಲ ಚೆನ್ನಾಗಿದೆ, ಬಟ್ ನೋಡಿ ನೀರು ಎಷ್ಟು ಗಲೀಜಾಗಿದೆ ಅಂತ. ಸೊ ಇವಾಗ ಇಲ್ಲಿ ಯಾವುದೇ ರೀತಿ ಟೆಂಪಲ್ ಇಲ್ಲ. ಆ್ಯಕ್ಚುಲಿ ಪಾತಾಳ ಗಂಗೆಗೆ 500 ಸ್ಟೆಪ್ಸ್ ಇದೆ. ಸ್ಟೆಪ್ಸ್ ಯಾರ್ಯಾರಿಗೆ ಹತ್ತಕ್ಕಾಗಲ್ಲ, ಇಳಿಯೋಕ್ಕಾಗಲ್ಲ, ಅವರು ಆಲ್ಮೋಸ್ಟ್ 75% ತನಕ ರೋಪ್ ವೇ ಕವರ್ ಆಗುತ್ತೆ. ರೋಪ್ ವೇ ಇಳಿದ್ಮೇಲೆ ನೀವು ಆಲ್ಮೋಸ್ಟ್ ಒಂದು 500 to 700 ಮೀಟರ್ ನಡಿಬೇಕಾಗತ್ತೆ. ಮತ್ತು ಒಂದು 50 to 100 ಸ್ಟೆಪ್ಸ್ನ ಇಳಿದ್ಬಿಟ್ಟು ಆ ಗಂಗೆನ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಇಲ್ಲೆಲ್ಲ ದೀಪ ಸಿಗುತ್ತೆ. ನಿಮಗೆ ದೀಪ ಹಚ್ಬೇಕನ್ಸಿದ್ರೆ ಹಚ್ಬೋದು, ಹಚ್ಬಿಟ್ಟು ಪ್ರೋಕ್ಷಣೆ ಮಾಡಿಕೊಂಡು ವಾಪಸ್ ಬರೋದು. ಮತ್ತು ನಡ್ಕೊಂಡು ಬಂದು ಸ್ಟೆಪ್ಸ್ ಹತ್ತಿ ಇವಾಗ ರೋಪ್ ವೇಯಲ್ಲಿ ಏನು 75% ಕವರ್ ಆಗಿತ್ತಲ್ವ, ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿಗೆ ಬಿಡ್ತಾರೆ ಅಷ್ಟೇ. ನನ್ನ ಸಜೆಷನ್ ಏನಂದರೆ, ಯಾರಿಗೆಲ್ಲ ಕಾಲು ನೋವಿದೆ ಅವರು ಜಸ್ಟ್ ರೋಪ್ ವೇನ ಎಕ್ಸ್ಪೀರಿಯನ್ಸ್ ಮಾಡಿ. ಅಲ್ಲಿ ಕುತ್ಕೊಳ್ಳೋದಕ್ಕೂ ಚೇರ್ಸ್ ಎಲ್ಲ ಅಂದರೆ ಸೀಟಿಂಗ್ ಇದೆ. ಬಂದುಬಿಟ್ಟು ರೋಪ್ ವೇಯಲ್ಲಿ ನಿಮ್ಮ ಫ್ಯಾಮಿಲಿಯವರು ಹೋಗಿ ಪ್ರೋಕ್ಷಣೆ ಮಾಡ್ಕೊಂಡು ಬರೋವರೆಗೂ ವೆಯ್ಟ್ ಮಾಡಿ. ಇಲ್ಲ ಅಂದರೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಅಷ್ಟು ಸ್ಟೆಪ್ಸ್ ಹತ್ತೋದು, ಉಳಿಯೋದು ಅದೆಲ್ಲ ಕಷ್ಟ ಆಗುತ್ತೆ. ಸೊ ಸ್ಟ್ರೆಂತ್ ಇರೋದು ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ರೋಪ್ ವೇ ಮಾತ್ರ ಆರಾಮಾಗಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸಮ್ಮರ್ ಆಗಿರೋದ್ರಿಂದ ನೀರೆಲ್ಲ ಅಷ್ಟೊಂದಿಲ್ಲ, ಬಟ್ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಶ್ರೀಶೈಲದಲ್ಲಿ ಮತ್ತೊಂದು ಫೇಮಸ್ ಟೆಂಪಲ್ ಅಂದರೆ ಸಾಕ್ಷಿ ಗಣಪತಿ ಟೆಂಪಲ್ಲು. ಇದು ಕೂಡ ತುಂಬ ಇತಿಹಾಸ ಇರುವಂಥ ಟೆಂಪಲ್ ಮಲ್ಲಿಕಾರ್ಜುನ ಟೆಂಪಲಿಂದ ಅರೌಂಡ್ 4 to 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಟೆಂಪಲ್ ಇದೆ.
ಸೊ ನಾವು ವಿಸಿಟ್ ಮಾಡಿದ್ದು ಮಾರ್ನಿಂಗ್ ಟೈಮ್, ಬೇಗನೆ ವಿಸಿಟ್ ಮಾಡಿದ್ವಿ ಕ್ರೌಡ್ ಆಗುತ್ತೆ ಅಂತ. ಬಟ್ ನಾವು ವಿಸಿಟ್ ಮಾಡಿದಾಗ ತುಂಬಾ ಕ್ರೌಡ್ ಇತ್ತು. ಸೊ ಇವಾಗ ಸಾಕ್ಷಿ ಗಣಪತಿ ದರ್ಶನ ಆಯಿತು. ಇಲ್ಲಿಂದ ಅರೌಂಡ್ 175 ಕಿಲೋಮೀಟರ್ಸ್ ಏನೋ ಮಹಾನಂದಿ ಇದೆ. ಸೊ ನಾವು ಇಲ್ಲಿಂದ ಇವಾಗ ಮಹಾನಂದಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಅದೇನೋ ಗೊತ್ತಿಲ್ಲ, ಶ್ರೀಶೈಲದಲ್ಲಿ ಬ್ರೇಕ್ಫಾಸ್ಟ್ ಎಲ್ಲೂ ಚೆನ್ನಾಗಿರಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಟೆಂಪಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಫುಡ್ ಇದೆಯಲ್ಲ, ಈವನ್ ಚೆನ್ನಾಗಿದ್ರು ಕೂಡ ಎಲ್ಲ ಕಡೆ ನೋಣ ನಿಮ್ಮ ಆ ಪ್ಲೇಸ್ ನೋಡಿಬಿಟ್ರೆ ಸಾಕು. ಈವನ್ ಹೋಟೆಲ್ಸಲ್ಲಿ, ರೋಡ್ಸಲ್ಲಿ ಎಲ್ಲ ಕಡೆ ನೋಣ ಇರೋದ್ರಿಂದ ಏನೂ ತಿನ್ನಬೇಕಂತ ಅನಿಸ್ಲಿಲ್ಲ. ಸೊ ಶ್ರೀಶೈಲದಿಂದ ಹಾಗೆ ಹೊರಟ್ವಿ. ಬಟ್ ಆನ್ ದ ವೇ ಮಹಾನಂದಿ ರೀಚ್ ಆಗೋ ಹೈವೇಲಿ ಇಲ್ಲಿ ಹೋಟೆಲ್ ಮೇಘನಾಗ್ ಬಂದ್ವಿ. ಈ ಹೋಟೆಲ್ ಶ್ರೀಶೈಲದಿಂದ ಮಹಾನಂದಿಗೆ ಹೋಗೋ ಹೈವೇಲಿ ಲೊಕೇಟ್ ಆಗಿದೆ. ಏನಪ್ಪ ಆಂಧ್ರದಲ್ಲಿ ಪ್ರಾಬ್ಲಮ್ ಅಂದರೆ ಎಲ್ಲೂ ಫುಡ್ ಚೆನ್ನಾಗಿರಲಿಲ್ಲ, ಫುಡ್ಡಿಂದೇ ತುಂಬ ಪ್ರಾಬ್ಲಮ್ ಆಯಿತು. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ, ನೋಣ ಅಂತ ಎಲ್ಲೂ ಮಾಡಲಿಲ್ಲ. ಸೊ ಎಲ್ಲರೂ ಚೆನ್ನಾಗಿರೋ ಹೋಟೆಲ್ ಹುಡುಕಿ ಕೊನೆಗೆ ನಮ್ಮ ಕಣ್ಣಿಗೆ ಬಿದ್ದಿದೆ ಈ ಹೋಟೆಲು. ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು, ಆವಾಗ ತಾನೇ ಎಲ್ಲ ಕ್ಲೀನ್ ಮಾಡಿದ್ರು. ಹಾಗಾಗಿ ಈ ಹೋಟೆಲ್ನ ಪ್ರಿಫರ್ ಮಾಡಿ ಬಂದ್ವಿ. ಆಂಧ್ರ ಮಿಲ್ಸ್ನ ತೊಗೊಂಡ್ವಿ. ಆಲ್ರೆಡಿ ತುಂಬ ಹೊಟ್ಟೆಸ್ತಾಯಿತ್ತು. ಸೊ ಆಂಧ್ರ ಮಿಲ್ಸ್ನ ಟ್ರೈ ಮಾಡಿದ್ವಿ. ಇಟ್ ವಾಸ್ ಗುಡ್, ನಾಟ್ ಸೋ ಬ್ಯಾಡ್ ಅನ್ನೋ ಥರ ಏನಿಲ್ಲ. ಬಟ್ ನಮಗೆ ಇರೋ ಸಿಚುವೇಷನಲ್ಲಿ ದಿಸ್ ಈಸ್ ರಿಯಲಿ ಗುಡ್. ನಾವು ಮಹಾನಂದಿ ರೀಚ್ ಆದಾಗ ಆಲ್ಮೋಸ್ಟ್ 3:45 ಏನೋ ಆಗಿತ್ತು. ಸೊ ನೀವೇನಾದರೂ ಮಹಾನಂದಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಒಳಗಡೆ ಪುಷ್ಕರಣಿ ಇದೆ. ಸೊ ಕ್ಲೀನಾಗಿರೋ ಪುಷ್ಕರಣಿಲಿ ಸ್ನಾನ ಮಾಡಬೇಕಂದ್ರೆ ಎಕ್ಸ್ಟ್ರಾ 50 ರೂಪೀಸ್ ಟಿಕೆಟ್ ತೊಗೋಬೇಕು. ಹಾಗೆ ಇಲ್ಲಿ ಸ್ಪರ್ಶ ದರ್ಶನ ಕೂಡ ಇದೆ, ದೇವರನ್ನು ಮುಟ್ಬಿಟ್ಟು ನಮಸ್ಕಾರ ಮಾಡಿ ಅರ್ಚನೆ ಕೂಡ ಮಾಡಿಸ್ಬೋದು. ಅದಕ್ಕೆ 150 ರೂಪೀಸ್ ಪರ್ ಪರ್ಸನ್ ಟಿಕೆಟ್ ತೊಗೋತಾರೆ. ಮತ್ತು ನೀವು ಒಳಗಡೆ ಹೋದ್ಮೇಲೆ ಎಕ್ಸ್ಟ್ರಾ 100 ರೂಪೀಸ್ ಇಸ್ಕೊತಾರೆ ನಿಮ್ಮದು ಅರ್ಚನೆ ಮಾಡ್ತೀವಿ ಅಂತ. ಇನ್ನೊಂದು ಸಜೆಷನ್ ಏನಂದರೆ ಎಕ್ಸ್ಟ್ರಾ ಪೇರ್ ಆಫ್ ಕ್ಲಾತ್ಸ್ನ ಕ್ಯಾರಿ ಮಾಡಿ ಅಲ್ಲಿ ಸ್ನಾನ ಮಾಡಿದ ಮೇಲೆ ಹಾಕ್ಕೊಳ್ಳೋದಕ್ಕೆ. ದಯವಿಟ್ಟು ಮೊಬೈಲ್ನ ಒಳಗಡೆ ತೊಗೊಂಡೋಗ್ಬೇಡಿ, ತೊಗೊಂಡೋದ್ರೆ 500 ರೂಪೀಸ್ ಫೈನ್ ಆಗ್ತಾರೆ. ಸೊ ನಮ್ಮದು ದರ್ಶನ ಆಯಿತು, ಒಳ್ಳೆ ಟ್ರಿಪ್ ಆಯಿತು. ಸೊ ಇವಾಗ ಮನೆಗೆ ಹೋಗೋ ಟೈಮು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.